ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ ತಿಂಗಳಿನ ಭವಿಷ್ಯ ಹೇಗಿದೆ? ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗುವ ಸಾಧ್ಯತೆ ಇದೆ? ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀವಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕಟಕ ರಾಶಿಯವರೇ, ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗುವ ಸಾಧ್ಯತೆ ಇದೆ? ನೀವು ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕಾಗಿರುತ್ತೆ? ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಮೊದಲಿಗೆ ಕಟಕ ರಾಶಿಯವರೇ, ನೀವು ಹೆಚ್ಚು ಭಾವನಾತ್ಮಕ ವ್ಯಕ್ತಿಗಳಾಗಿರ್ತೀರ. ಹೌದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಭಾವುಕರಾಗ್ತಕ್ಕಂಥದ್ದು, ಯಾವುದೇ ಒಂದು ಸಣ್ಣ ವಿಚಾರವನ್ನು ಮನಸ್ಸಿಗೆ ಹಚ್ಕೊಳ್ತಕ್ಕಂತಹ ಭಾವನಾತ್ಮಕ ವ್ಯಕ್ತಿಗಳು ನೀವಾಗಿರ್ತೀರ ಕಟಕ ರಾಶಿಯವರೇ. ಹೌದು, ಇದೇ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಭಾರೀ ಸಕಾರಾತ್ಮಕ ಬದಲಾವಣೆಗಳ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಏನೆಲ್ಲ ಬದಲಾವಣೆಗಳಾಗತ್ತೆ ಇದರ ಬಗ್ಗೆನೂ ಸಹ ತಿಳಿಸ್ಕೊಡ್ತಿದ್ದೀನಿ. ಹೌದು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರತಕ್ಕಂತಹ ಕಷ್ಟಗಳಿಗೆ ನೀವು ತುಂಬ ಬಾರಿ ಒಂಟಿಯಾಗಿದ್ದಾಗ ಈ ಒಂದು ವಿಚಾರಗಳ ಬಗ್ಗೆ ಚಿಂತಿತರಾಗಿದ್ದೀರಾ, ಅದೇ ರೀತಿ ದುಃಖಿತರಾಗಿದ್ದೀರಿ. ಹೌದು, ಇಷ್ಟು ಕಷ್ಟಪಟ್ಟರೂ ಸಹ ನಿಮ್ಮ ಜೀವನದಲ್ಲಿ ಏಳಿಗೆಯಂತೂ ಆಗ್ತಿರೋದಿಲ್ಲ. ಇದಕ್ಕೆ ನೀವು ಹಲವಾರು ಬಾರಿ ಚಿಂತಿತರಾಗಿ ದುಃಖಿತರಾಗಿದ್ದೀರಿ. ಹಾಗಾಗಿ ಇದೇ ಒಂದು ಆಗಸ್ಟ್ ತಿಂಗಳಿನ 9ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ. ಸುವರ್ಣ ಯುಗ ಆದರೆ ಇದೀಗ ಶುರುವಾಗ್ತಿರ್ತಕ್ಕಂಥದ್ದು. ಹೌದು, ಆಗಸ್ಟ್ 9ರಿಂದ ನಿಮ್ಮ ಜೀವನದಲ್ಲಿ ಭಾರೀ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಸಿಗ್ತಿಲ್ಲ, ಎಲ್ಲದರಲ್ಲೂ ಸಹ ನಷ್ಟನೇ ಆಗ್ತಿದೆ ಅಂತ ಹೇಳಿ ತುಂಬ ಜನ ಸಂಕಟ ಪಡ್ತಾ ಇರ್ತೀರ. ಹಾಗೆಯೇ ಇದೇ ಒಂದು ಆಗಸ್ಟ್ 9ರಿಂದ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಕ್ಕೆಲ್ಲ ಪ್ರತಿಫಲ ಆದರೆ ನಿಮ್ಮನ್ನು ಇದೀಗ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಈಗ ನಿಮಗೆ ಸಿಗಲಿದೆ. ಅದೇ ರೀತಿ ಉದ್ಯೋಗದಲ್ಲಿ ಭಾರೀ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ಶತ್ರುಗಳು ಇಷ್ಟು ದಿನ ನಿಮ್ಮ ಸಹಾಯವನ್ನು ಪಡೆದು ಈಗ ಅವರು ಆಕಾಶದೆತ್ತರಕ್ಕೆ ಏರಿದ್ರೂ ಸಹ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ, ದೂಷಿಸಿದ್ದಾರೆ. ಹಾಗಾಗಿ ಈಗ ಅವರು ಇದೇ ಒಂದು ಆಗಸ್ಟ್ 9ನೇ ತಾರೀಕು ಅದೃಷ್ಟದ ದಿನದಿಂದ ನಿಮ್ಮ ಶತ್ರುಗಳೇ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ನಿಮ್ಮ ಬಳಿಗೆ ಬರುವ ಸಾಧ್ಯತೆ ಹೆಚ್ಚಿದೆ ಈ ಸಮಯದಲ್ಲಿ. ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳನ್ನು ಕೇಳುವ ಅವಕಾಶ ನಿಮ್ಮದಾಗಿರುತ್ತೆ. ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ನೀವು ಕೆಲಸದಲ್ಲಿ ತುಂಬ ಏಕಾಗ್ರತೆಯಿಂದ ಕೆಲಸವನ್ನು ಮುಕ್ತಾಯ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇದೇ ಒಂದು ಆಗಸ್ಟ್ ತಿಂಗಳಿನ 9ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯಾದರೆ ಬರ್ತಾರೆ. ಹೌದು, ಆ ವ್ಯಕ್ತಿಯ ಮಾರ್ಗದರ್ಶನದಿಂದ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಸಾಧನೆಯನ್ನು ಅತಿ ಬೇಗವಾಗಿ ಸುಲಭವಾಗಿ ತಲುಪುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರ ವ್ಯಕ್ತಿತ್ವವನ್ನು ನೀವು ಅನುಸರಿಸಿ ಅವರ ಮಾರ್ಗದರ್ಶನದಲ್ಲಿ ನಡೆಯೋದ್ರ ಮೂಲಕ ಜೀವನದಲ್ಲಿ ಭಾರೀ ಸಕಾರಾತ್ಮಕ ಬದಲಾವಣೆಗಳನ್ನು, ಅದೇ ರೀತಿ ಯಶಸ್ಸು ಮತ್ತು ನಿಮ್ಮ ಗುರಿಯನ್ನು ಬೇಗ ತಲುಪುವ ಸಾಧ್ಯತೆ ಹೆಚ್ಚಿದೆ ಈ ಸಮಯದಲ್ಲಿ. ಹಾಗೆಯೇ ಒಂದು ಹೊಸ ಮಾರ್ಗದರ್ಶನ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೆದರೆ ಬೇಗನೆ ನಿಮ್ಮ ಒಂದು ಮಾರ್ಗವನ್ನು ನೀವು ತಲುಪಬಹುದಾಗಿರುತ್ತೆ, ನಿಮ್ಮ ಒಂದು ಗುರಿಯನ್ನು ನೀವು ತಲುಪಬಹುದಾಗಿರುತ್ತೆ. ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಓಡಾಡುವ ಜಾಗದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು ಇದೇ ಆಗಸ್ಟ್ 9ನೇ ತಾರೀಕು ಅದೃಷ್ಟ ದಿನದಿಂದ. ಅದೇ ರೀತಿ ಇಷ್ಟು ದಿನ ನಿಮ್ಮ ಶತ್ರುಗಳು ನಿಮ್ಮ ಸಹಾಯಕ್ಕಾಗಿ ಬಂದಾಗ ಅವರಿಗೆ ಹಿಂದೆ ಮುಂದೆ ಯೋಚನೆ ಮಾಡದಿರನೇ ಸಹಾಯವನ್ನು ಮಾಡಿದಿರಾ. ಹೌದು, ಧನದ ಸಹಾಯವನ್ನು ಮಾಡಿದಿರಾ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಸಹ ಬೇರೆಯವರ ಬಳಿ ಸಾಲವನ್ನು ಪಡೆದು ಅವರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಕ್ಷಣಗಳು ಸಹ ಇರ್ತಕ್ಕಂಥದ್ದು. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಇದನ್ನು ನೀವು ಒಂಟಿಯಾಗಿದ್ದಾಗ ಯೋಚನೆ ಮಾಡಿ ಚಿಂತಿತರಾಗಿದ್ದೀರಿ. ಹಾಗಾಗಿ ಇದೇ ಒಂದು ಆಗಸ್ಟ್ 9ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ಹೌದು, ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇದ್ದು ಧನಲಾಭ ಪ್ರಾಪ್ತಿಯಾಗಿದ್ದು ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬಂದು ಸೇರ್ತಕ್ಕಂಥ ದಾರಿಗಳು
ಹೆಚ್ಚಾಗಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳೆನೇ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಇಷ್ಟು ದಿನ ಲಾಭವನ್ನು ಕಾಣದೇ ಇರತಕ್ಕಂಥವರಿಗೆ ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 9ನೇ ತಾರೀಕಿನಿಂದ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಜೀವನದಲ್ಲಿ ಸಾಲಬಾಧೆಯಿಂದ ತುಂಬ ಜನ ಸಂಕಟವನ್ನು ಪಡ್ತಾ ಇರ್ತೀರ. ಹಾಗಾಗಿ ಧನಲಾಭ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ಕಟಕ ರಾಶಿಯವರ ಜೀವನದಲ್ಲಿ ಆಗಸ್ಟ್ 9ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ ತೀರಿ ಹೋಗಿ ನೆಮ್ಮದಿಯ ಜೀವನವನ್ನು ನಡೆಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ಸಮಯದಲ್ಲಿ. ಅದೇ ರೀತಿ ಕಟಕ ರಾಶಿಯವರೇ, ನಿಮ್ಮ ಒಂದು ಜೀವನದಲ್ಲಿ ಮನೆ ಆಸ್ತಿ ಖರೀದಿ ಮಾಡುವ ಯೋಗ ಆದರೆ ಇರ್ತಕ್ಕಂಥದ್ದು, ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಯಾರನ್ನು ಸಹ ಅತಿಯಾಗಿ ನಂಬುವುದು ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ ನಿಮ್ಮ ಜೀವನದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಧನಲಾಭ, ನಿಮ್ಮ ಏಳಿಗೆಯಿಂದ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಶತ್ರುಗಳನ್ನು ಆದಷ್ಟು ದೂರ ಇಡೋದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ಅದೇ ರೀತಿ ಶತ್ರುಗಳು ಸಹ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರುವ ಸಾಧ್ಯತೆಗಳು ಸಹ ಹೆಚ್ಚಿರ್ತಕ್ಕಂಥದ್ದು ಕಟಕ ರಾಶಿಯವರೇ ಈ ಸಮಯದಲ್ಲಿ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು. ಮದುವೆಗಾಗಿ ಕಾಯ್ತಾ ಇರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಆದರೆ ಇದೀಗ ಕೂಡಿ ಬರಲಿದೆ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದೇ ಒಂದು ಆಗಸ್ಟ್ 9ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಆದರೆ ಮೂಡ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ನಿಮ್ಮೊಳಗೆ ಇಷ್ಟು ದಿನ ಇರ್ತಕ್ಕಂತಹ ಭಯ ಆತಂಕ ಎಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೀತಕ್ಕಂಥ ಕ್ಷಣಗಳಾದರೆ ಬರ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಜೀವನದಲ್ಲಿ ಯಶಸ್ಸಾದರೆ ಕಾಣ್ತೀರ, ಗೌರವ ಪ್ರಾಪ್ತಿಯಾಗತ್ತೆ. ಆಗಲೇ ಹೇಳಿರೋ ರೀತಿ ಶತ್ರುಗಳನ್ನು ಆದಷ್ಟು ಈ ಸಮಯದಲ್ಲಿ ದೂರ ಇಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಈ ಸಮಯದಲ್ಲಿ ಕಟಕ ರಾಶಿಯವರೇ. ಹಾಗಿದ್ರೆ ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳೋದಾದ್ರೆ, ನೀವು ಈ ಸಮಯದಲ್ಲಿ ಶಿವದೇವರ ಆರಾಧನೆಯನ್ನು ಮಾಡಿ. ಪ್ರತಿ ಸೋಮವಾರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಶುದ್ಧಿಯಾಗಿ ಬಿಳಿ ವಸ್ತ್ರವನ್ನು ಧರಿಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಬಿಲ್ವಪತ್ರೆಯನ್ನು ಸಹ ನೀವು ಸಲ್ಲಿಸಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಅದೇ ರೀತಿ ಇದೇ ಒಂದು ಸೋಮವಾರ ದಿನದಂದು ಬಿಳಿ ವಸ್ತುವನ್ನು ದಾನ ಮಾಡಿದರೆ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ನಿಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು ನಿಮ್ಮದಾಗಿರುತ್ತೆ. ಮನೆಯಿಂದ ಹೊರ ಹೋಗುವಾಗ ಸ್ವಲ್ಪ ಬೆಲ್ಲವನ್ನು ಸ್ವೀಕರಿಸುವುದು ಅಥವಾ ಮೊಸರು ಸಕ್ಕರೆಯನ್ನು ತಿನ್ನೋದ್ರ ಮೂಲಕ ಭಾರಿ ಯಶಸ್ಸಾದರೆ ನೀವು ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಪ್ರತಿದಿನ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ ಅನ್ನೋದು ಇರೋದಿಲ್ಲ. ಶತ್ರುಗಳ ಬಗ್ಗೆ ತುಂಬ ಆಲೋಚನೆಯನ್ನು ಮಾಡಬೇಡಿ. ಅವರ ಪಾಡಿಗೆ ಅವರನ್ನು ಬಿಟ್ಟು ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಿದ್ರೆ ಜೀವನದಲ್ಲಿ ಬೇಗನೆ ನಿಮ್ಮ ಗುರಿಯನ್ನು ನೀವು ತಲುಪಬಹುದಾಗಿರುತ್ತೆ. ಇದು ಕಟಕ ರಾಶಿಯವರ ಆಗಸ್ಟ್ ತಿಂಗಳಿನ ಭವಿಷ್ಯ ಆಗಿರುತ್ತೆ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.